ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದಿನ ವಿಶ್ವ ಆತ್ಮಹತ್ಯೆ ತಡೆ ದಿನ ಅಂಗವಾಗಿ ನಿಮ್ಮ ಮುಂದೆ ಒಂದು ಪುಟ್ಟ ನೈಜ ಕಥೆಯನ್ನು ಹೇಳಲು ಬಂದಿದ್ದೇನೆ. ಒಂದು ಸುಂದರವಾದ ಚಿಕ್ಕ ಕುಟುಂಬ, ಅಪ್ಪ, ಅಮ್ಮ ಮತ್ತು ಮಗಳು. ಒಂದೇ ಮಗು ಎಂಬ ಪ್ರೀತಿಯಿಂದ ಅವಳ ಭವಿಷ್ಯವನ್ನು ಕಟ್ಟಲು ಅವಳಿಗೆ ಬೇಕು ಬೇಡಗಳ ಎಲ್ಲವನ್ನು ಪೂರೈಸಿದರು. ಉತ್ತಮವಾದ ಶಿಕ್ಷಣವನ್ನು ನೀಡಿದರು. ಅವಳು ಕೂಡ ತಂದೆ ತಾಯಿಗೆ ಒಳ್ಳೆಯ ಮಗಳಾಗಿ, ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಎಲ್ಲರಿಗೂ ಅಚ್ಚುಮೆಚ್ಚು. ಆಟ ಪಾಠ ಎಲ್ಲದರಲ್ಲೂ ಮುಂದು. ಆದರೆ ಆಕೆಯ ನಿರೀಕ್ಷೆಯಂತೆ ಅವಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಸಾಧ್ಯವಾಗಲಿಲ್ಲ. ಇದೇ ಕಾರಣಕ್ಕೆ ಯಾರಿಗೂ ತಿಳಿಯದಂತೆ ತನಗೆ ತಾನೇ ಹಾನಿ ಮಾಡಿಕೊಳ್ಳುವ ನಿರ್ಧಾರ ಮಾಡಿದಳು. ಬೇಗನೆ ಅವಳ ಕುಟುಂಬ ಸ್ನೇಹಿತರು ಸಹಾಯಕ್ಕೆ ನಿಂತರು. ಅವಳನ್ನು ಸೂಸೈಡ್ನಿಂದ ಪಾರು ಮಾಡಿದರು. ಮುಂದೊಂದು ದಿನ ಆಕೆ ಓದಿ ಉನ್ನತ ವ್ಯಾಸಂಗ ಮಾಡಿ ತನ್ನ ಬದುಕನ್ನು ಕಟ್ಟಿಕೊಂಡಳು. ಇಡೀ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕಳಾದಳು. ನೋಡಿ, ಸ್ವಲ್ಪ ಮುನ್ನೆಚ್ಚರಿಕೆ ತೆಗೆದುಕೊಂಡಿಲ್ಲವಾದರೆ ಆಕೆಯ ಜೀವನವೇ ಮುಗಿದು ಹೋಗುತ್ತಿತ್ತು. ಅವಳನ್ನು ಪ್ರೀತಿಸುತ್ತಿದ್ದ ಕುಟುಂಬ, ಸ್ನೇಹಿತರು ಎಲ್ಲರೂ ನೋವಿನಿಂದ ಬದುಕಬೇಕಿತ್ತು. ನಮಗೆ ಈ ಕಥೆಯಿಂದ ಏನು ತಿಳಿತು? ನಾವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಅಥವಾ ಒಂದು ಕ್ಷಣಿಕ ತಪ್ಪಿನಿಂದ ಇಡೀ ಜೀವನವನ್ನೇ ನುಂಗುತ್ತದೆ. ಆದರೆ ದಿಟ್ಟ ನಿಲುವು, ಸೋಲನ್ನು ಎದುರಿಸುವ ಧೈರ್ಯವಿದ್ದರೆ ಎಲ್ಲವನ್ನು ಜಯಿಸಬಹುದು. ನಮಗೆ ಬೇಕಾದ್ದನ್ನು ಸಾಧಿಸಬಹುದು. ಜೀವನದಲ್ಲಿ ನಮ್ಮ ಭವಿಷ್ಯವನ್ನು ರೂಪಿಸುವವರು, ನಿರ್ಧರಿಸುವವರು ನಾವೇ. ಇದಕ್ಕಾಗಿ ಕುಟುಂಬ, ಸ್ನೇಹಿತರು, ಶಿಕ್ಷಕರು ಮತ್ತು ಸಮಾಜ ಒಂದು ಕೊಂಡಿಯಾಗಿ ನಿಲ್ಲುತ್ತದೆ. ಆದ್ದರಿಂದ ಬನ್ನಿ, ಒಬ್ಬರಿಗೊಬ್ಬರು ಸಹಾಯಕ್ಕಾಗಿ ಕೈ ಚಾಚೋಣ. ಸೋಲಿನ ಸವಾಲನ್ನು ಎದುರಿಸೋಣ. ಧನ್ಯವಾದಗಳು.